ವಲೆಮಾದಿಗರು ಅಸ್ಪೃಶ್ಯರು. ವಲೆಮಾದಿಗರು ಅಸ್ಪೃಶ್ಯತೆಯ ಅನುಭವದಲ್ಲಿ ಸಮಾನ ದುಃಖಿಗಳು. ಆದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಅತ್ಯಂತ ಕಟ್ಟಕಡೆ ಇರುವಂಥ ಸಮಾಜಗಳು ಇದ್ದಾವೆ. ಮೋಚಿಗಳು ಇದ್ದಾವೆ, ಚಪ್ಪಲಿ ಹೊಲಿಯುವಂಥ ಸಮಾಜ ಬೀದಿ ಬದಿಯಲ್ಲಿದ್ದಾವೆ. ಪೌರ ಕಾರ್ಮಿಕರು ಕೈಯಲ್ಲಿ ಗಪ್ಪುಗಳನ್ನು ಎತ್ತುವಂಥ ಸಮಾಜ ಇದೆ. ತಲೆ ಮೇಲೆ ಮಲ ಹೊರುವಂಥ ಸಮಾಜ ಮಾದಿಗ ಸಮಾಜದಲ್ಲಿದೆ. ಜೀತ ಮಾಡುವಂಥ ಸಮಾಜ ಇದೆ. ಇಂಥ ಕಟ್ಟಕಡೆ ಸಮಾಜಗಳನ್ನು, ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಸಮಾಜಗಳನ್ನು ಮೇಲೆತ್ತುವಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನದ ಪರಿಕಲ್ಪನೆ. ಈ ಸಂವಿಧಾನದ ಪರಿಕಲ್ಪನೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನ ಯಾರು ವಿರೋಧ ಮಾಡ್ತಾರೋ ಅವರು ಅಂಬೇಡ್ಕರ್ ವಿರೋಧಿಗಳು, ಸಂವಿಧಾನದ ವಿರೋಧಿಗಳಾಗ್ತಾರೆ. ಹಳ್ಳಿಗಳಲ್ಲಿ ವಲೆಮಾದಿಗ ಸಮಾಜಗಳು ಸಾಮರಸ್ಯವಾಗಿದ್ದಾರೆ. ಆದರೆ ವಿಧಾನಸೌಧದಲ್ಲಿ ಮತ್ತು ಉದ್ಯೋಗವನ್ನು ಅರಸಿ ಬಂದಂತಹ ವೈಟ್ ಕಾಲರ್ಸ್ ಏನಿದ್ದಾರೆ ಇವರು ಇಡೀ ಹಳ್ಳಿಗಳನ್ನ ಬೆಂಕಿಗೆ ಹಾಕ್ತಾ ಇದ್ದಾರೆ. ನಿಮ್ಮ ಹೃದಯಗಳು ವಿಶಾಲ ಆಗಬೇಕು. ಈ ಒಳ ಮೀಸಲಾತಿಯನ್ನ ಅಂಬೇಡ್ಕರ್ ಅವರ ಕಣ್ಣಿನಿಂದ, ಅಂಬೇಡ್ಕರ್ ಹೃದಯದಿಂದ ನೋಡಬೇಕು. ನಿಮಗೆ ದೊಡ್ಡ ಮನಸ್ಸು ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ವಿನೀತ ಮನವಿ ಮಾಡ್ತೇನೆ. ದಲಿತ ಚಳವಳಿ ಕಟ್ಟಂತ ಆರಂಭದಿಂದಲೂ ಕೂಡ ವಲೆಮಾದಿಗ ಸಮಾಜದಲ್ಲಿ ಘರ್ಷಣೆ ಇತ್ತು. ಅನೇಕ ಸಾಮರಸ್ಯಗಳನ್ನು ಬೆಳೆಸ್ತಿದ್ದೀವಿ. ಆದ್ರೆ ಇದು ಗಡ್ಡಿ ಪ್ರಯೋಗ ಮಾಡದಂಥವರು ರಾಜಕೀಯ ಅವಕಾಶವಾದಿಗಳು. ಇವತ್ತು 56,432 ಉದ್ಯೋಗಗಳನ್ನ ಒಳ ಮೀಸಲಾತಿ ಇಲ್ಲದೆ ಉದ್ಯೋಗ ತುಂಬುವುದಿದೆಯಲ್ಲ, ಇದು ಅವೈಜ್ಞಾನಿಕ, ಸಂವಿಧಾನ ವಿರೋಧಿ ಮತ್ತು ಕಾನೂನು ಬಾಹಿರ ಅನ್ನೋ ಸಂದರ್ಭದನ್ನ ಈಗ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇಂಥ ಒಂದು ಕಾನೂನು ಬಾಹಿರವಾದಂಥ ಕೆಲಸವನ್ನ ನೇತೃತ್ವ ವಹಿಸಿರುವಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರ ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಿಂದ ಹಿಡಿದು ಈಗ 23ರಿಂದ 25ರವರೆಗೆ ಒಳ ಮೀಸಲಾತಿ ವಿರೋಧಿಯಾಗಿ ಬಂದಿದ್ದಾರೆ ಸಿದ್ದರಾಮಯ್ಯನವರು. ಇವರು ಒಳ ಮೀಸಲಾತಿ ವರ್ಗೀಕರಣಗಳನ್ನು ಆರಂಭದಿಂದ ಯಾವ ಶಕ್ತಿಗಳು ವಿರೋಧ ಮಾಡ್ತಾ ಇದ್ವು ಆ ಶಕ್ತಿಗಳ ಪ್ರಭಾವಕ್ಕೆ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಒಳಗಾಗಿದೆ. ಆದ್ದರಿಂದ ಇಡೀ ರಾಜ್ಯದಲ್ಲಿ ಆತಂಕ ಮತ್ತು ಆಘಾತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಉಂಟಾಗಿದೆ. ಯಾಕೆಂದ್ರೆ ಕಳೆದ 35 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹುಬ್ಬಳ್ಳಿ ಸಮಾವೇಶದಲ್ಲಿ 8 ಜನ ತೀರೋದ್ರು. ಅನೇಕರು ಜೀವನವನ್ನ, ಬದುಕನ್ನ ಕಳ್ಕೊಂಡಿದ್ದಾರೆ ಹೋರಾಟವನ್ನ ಮಾಡಿ. ಇವತ್ತು ಕೂಡ ಬೀದಿಲಿ ಹೋರಾಟ ನಡೀತಾ ಇದೆ. ಸಿದ್ದರಾಮಯ್ಯ ಕಣ್ಣಿಂದು ಕೂಡ ಕುರುಡರಾಗಿದ್ದಾರೆ. 5ರಿಂದ 12ಕ್ಕೆ ಸಚಿವ ಸಂಪುಟ ಮುಂದೂಡಿದ್ರು. 12ರಿಂದ 25ಕ್ಕೆ ಸಚಿವ ಸಂಪುಟ ಮುಂದೂಡಿದ್ದಾರೆ. ಈಗ ಅಲ್ಲಿ 27/2ರಲ್ಲಿ 2,000 ಚಿಲ್ಲರೆ ಮಾದಿಗ ಸಮಾಜದವರು ಕಸ ಮಾಡ್ತಾ ಇದ್ದಾರೆ. ಕಣ್ಣಿಲ್ವಾ ನಿಮ್ಗೆ? ಆದ್ದರಿಂದ ಸ್ವಾಮೀಜಿಗಳು ಕೃಷ್ಣಪ್ಪನವರ ಸಮಾಧಿಯಿಂದ ಜಾತ ಬರ್ತಾ ಇದ್ದಾರೆ, ಕಾಲ್ನಡಿಗೆ ಜಾತ. ಅವ್ರಿಗೆ ನಾವು ಈ ಎಲ್ಲ ವೇದಿಕೆಯ ಮೂಲಕ ಒಕ್ಕೂಟದಿಂದ ನಾವು ಬೆಂಬಲಿಸ್ತೇವೆ. ಮತ್ತೆ ಅವ್ರ ವೇದಿಕೆ ಕೂಡ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಸಜ್ಜು ಮಾಡ್ತೇವೆ. ಏನಾದರೂ ಅಹಿತಕರ ಘಟನೆಗಳು ನಡೆದ್ರೆ ಸರ್ಕಾರವೇ ಹೊಣೆ ಆಗ್ತದೆ. ಸಿದ್ದರಾಮಯ್ಯರನ್ನು 17 ಬಜೆಟ್ ಮಂಡಿಸಿದ್ದೀನಿ. ಏನು ದೇವರಾಜ ಅರಸು ನಂತರ ನಾನು ಹೆಚ್ಚು ವರ್ಷಗಳ ಅವಧಿ ಮಾಡಿದ್ದೀನಿ ಅನ್ನೋದಕ್ಕೆಲ್ಲ ಕಪ್ಪು ಮಸಿ ಆಗ್ತದೆ, ಕಪ್ಪು ಇತಿಹಾಸ ಆಗ್ತದೆ. ಇವತ್ತು ಮರಣ ಶಾಸನವನ್ನು ಬರೆದಿದ್ದೀರಿ ನೀವು ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಯನ್ನ 27ನೇ ತಾರೀಕು ಮಾಡದ ಹೋದ್ರೆ ಹೆಂಗ್ ಗೆಲ್ತೀರಿ? ನಾವು ಚಾಲೆಂಜ್ ಮಾಡಿ ತೋರಿಸ್ತೇವೆ ನಿಮ್ಮನ್ನ. ಇಡೀ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳು 2027 ಚುನಾವಣೆಯಲ್ಲಿ ನಿಮ್ಮನ್ನ ನೆಲ ಕಚ್ಚಿಸ್ತಾ ಹೋದ್ರೆ ನಾವು ವಿರಮಿಸಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರಿಗೆ ಈ ಮೂಲಕ ನಾವು ಆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಪಾಪ ಅಲೆಮಾರಿಗಳು ಕೊಡಬೇಕು ಅನ್ನೋದ್ರ ಜೊತೆಗೆ ಏನು ತಾಂತ್ರಿಕ ಅಡಚಣೆ ಇದೆ, ಕೋರ್ಟಲ್ಲಿ ತಡೆಯಾಜ್ಞೆ ಇದೆ ಅಂತ ಸಿದ್ದರಾಮಯ್ಯನವರು ನೀವು ಇಷ್ಟು ದೊಡ್ಡ ಮನುಷ್ಯರಾಗಿ ಹೇಳ್ತಿರಲ್ಲ, ಯಾವ ಕೋರ್ಟಲ್ಲೂ ತಡೆಯಾಜ್ಞೆ ಇಲ್ಲ, ಯಾವ ತಾಂತ್ರಿಕ ಅಡಚಣೆನೂ ಇಲ್ಲ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ. ಯಾವ ಅಡ್ಡಿ ಆತಂಕ ಇಲ್ಲ. ಇರೋದು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ಅವ್ರ ಸರ್ಕಾರದಲ್ಲಿ ಅಡ್ಡಿ ಆತಂಕ ಇದೆ. ಅವ್ರು ನೀವು ಸರಿ ಮಾಡ್ಕೊಳ್ಳಿ. ಅವ್ರ ಪ್ರಭಾವಕ್ಕೆ ಯಾಕೆ ನೀವು ಮುಖ್ಯಮಂತ್ರಿ ಮುಂದುವರಿಯಕ್ಕೋಸ್ಕರ ಈ ಸಮಾಜನ ಯಾಕೆ ಹೊಡೆದಾಡಿಸ್ತಾ ಇದ್ದೀರಿ? ಈ ಸಮಾಜನ ಬೀದಿಗೆ ತಳ್ಳಿ
ಯಾಕೆ ತಮಾಷೆ ನೋಡ್ತಾ ಇದ್ದೀರ ಬೆಂಕಿ ಹಚ್ಚಿ? ನೀವು ವಿಳಂಬ ಮಾಡಿದ್ದು ಗೊತ್ತು ನಮ್ಗೆ, ಯಾಕೆ ವಿಳಂಬ ಮಾಡಿದ್ರಿ ಅಂತೆ ಅಂದ್ರೆ ಗೋವಿ ಮತ್ತು ಲಮಾಣಿ ಕೊರ್ಮಕೊಚ್ಚ ಸಮಾಜ ನಮ್ಮ ಸಹೋದರರೇ, ನಾವೇನವ್ರಿಲ್ಲ. ನಿಮ್ಗೆ 4% ಕೊಡಿ ಅಂತ ಕೊಡುವಾಗ ನಾವು ಬೇಡ ಅಂತ ಎಲ್ಲೂ ಹೇಳಿಲ್ಲ. ಅವರು ಈಗ ದೊಡ್ಡ ಸಮಾವೇಶ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಮತ್ತೆ ವಲಯ ಮತ್ತು ಸಂಬಂಧಿತ ಕೆಲವು ಜನ ಸೇರಿಸ್ತೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಅಂತ ಹೋಗಿದ್ದಾರೆ. ಬೆಂಗಳೂರಲ್ಲಿ ಮುತ್ತಿಗೆ ಆಗುವಂತ ಕಾರ್ಯಕ್ರಮನ, ಬೃಹತ್ ರ್ಯಾಲಿ ಕಾರ್ಯಕ್ರಮನ ಮೌರ್ಯ ಸರ್ಕಲ್ ಇಂದ ಮಾಡ್ತಾ ಇದ್ದೇವೆ. ಎಲ್ಲ ಮಾದಿಗ ಸಂಬಂಧಿತ ಸಂಘಟನೆಗಳು, ಸಮಚಿಂತಕ, ಸಮಾನ ಮನಸ್ಕರು, ಮತ್ತೆ ಅವತ್ತಿಂದ ಚಳುವಳಿ ಮಾಡಿರುವಂತ ಯುವಕರುಗಳು, ನೀವೆಲ್ಲನಕ್ಕೊಂದು ಭಾಗವಹಿಸಬೇಕು ಅಂತ ಅತ್ಯಂತ ವಿನೀತ ಮನವಿ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಿಮ್ಗೆ ಉದ್ಯೋಗ ಸಿಗಲ್ಲ. 2 ಲಕ್ಷ ಉದ್ಯೋಗಗಳನ್ನ ನಿಮ್ಗೆ ಯಾಮಾರಿಸ್ಬಿಡ್ತಾರೆ. ಇದ್ರ ಉದ್ದೇಶ ಏನು? ಮಾದಿಗರಿಗೆ ಮೀಸಲಾತಿ ಬೇಕು ಅಂತ ನಾವು ಕೇಳಿದ್ವಿ. ಜನಸಂಖ್ಯಾವಾರು ಮೀಸಲಾತಿ ಕೊಡಿ ಅಂತ ನಾವು ಕೇಳಿದ್ದೀವಿ. ಮಾದಿಗರಿಗೆ ಪ್ರತ್ಯೇಕ ಮೀಸಲಾತಿ ಎಲ್ಲಿ ಕೇಳಿದ್ವಿ. ಇದಕ್ಕೆ ಕಾರಣಗಳಿಷ್ಟೇ. ಅವನೂರು ವರದಿ ಹೇಳ್ತಾ ಇತ್ತು, ನಮ್ಮ ಜನಸಂಖ್ಯೆ ಗೊತ್ತಿರಲಿಲ್ಲ, ನಾವು ಸೆನ್ಸಸ್ ಮಾಡಲಿಲ್ಲ. ಯಾವುದೇ ಮಾದಿಗರು ಯಾವುದೇ ಕರ್ನಾಟಕ ಸೆನ್ಸಸ್ ಆಗಿರಲಿಲ್ಲ. 1931 ಸೆನ್ಸಸ್ ಪ್ರಕಾರ ಅವನೂರು ಅವರು ಸರ್ಕಾರಕ್ಕೆ 76 ಒಂದು ವರದಿ ಕೊಡ್ತಾರೆ. ಅದು 71 ಸೆನ್ಸಸ್ಸು ಮತ್ತು 31 ಜನಗಣತಿ ಆಧಾರದ ಮೇಲೆ ಮಾದಿಗ ಮತ್ತು ಅಲೈಡ್ ಕಮ್ಯುನಿಟೀಸು ಉಪಜಾತಿಗಳು ಸೇರಿ 57.3% ಇದ್ದಾರೆ. ಎಸ್ಸಿನಲ್ಲಿ 26% ವಲಯ ಮತ್ತು ಉಪಜಾತಿಗಳು, 14.3 HLS ಬೋಗಿ ಕ್ವಶನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆ ಆಧಾರದ ಮೇಲೆ ನಾವು ನೋಡಿದಾಗ ಉದ್ಯೋಗಗಳಲ್ಲಿ ನಾವು ಮಾದಿಗರು ಆ ಪ್ರಕಾರ 57% ನೋಡಿದ್ರೆ ನಮ್ಗೆ 9% ಸಿಗಬೇಕಾಗಿತ್ತು SC ಮೀಸಲಾತಿಯಲ್ಲಿ. ನಾವೆಲ್ಲ ಕಡೆ ಸೆನ್ಸಸ್ ಮಾಡಿದ್ರೆ 1-1.5% ಮಾತ್ರ ಮಾದಿಗರು ಉದ್ಯೋಗದಲ್ಲಿದ್ದಾರೆ 76ರಿಂದ 76ಗೆ. ಆವಾಗ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಟ್ವಿ, ಈ ರೀತಿ ನೀವು ವರದಿಯನ್ನು ತಗೊಂಡಿದ್ದೀರಾ, ಈ ಆಧಾರದ ಮೇಲೆ ನಮ್ಗೆ 9% ಕೊಡಬೇಕಂತ ಹೋರಾಟ ಪ್ರಾರಂಭ. ಆವಾಗ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸಂಘಟನೆಗಳು ಮಾಡ್ತಾಯಿದ್ದು ಬಂದರು. ಅಲ್ಲಿಗೂ ಕಿವಿ ಕೊಡಲಿಲ್ಲ ಅವರು. ಆದರೆ ನಾವು ಮಾದಿಗದ ಆಂಧ್ರದಲ್ಲಿ ಆದಮೇಲೆ ದಂಡೋರದಿಂದ ಎಫೆಕ್ಟಿಂದ ನಾವು ಕರ್ನಾಟಕದಲ್ಲಿ 97ರಲ್ಲಿ ಮಾದಿಗ ದಂಡೋರ ಅಂತ ಕಟ್ಕೊಂಡು ಇಡೀ ರಾಜ್ಯದಲ್ಲಿ ಅವರಿಗೆ ಅವೇರ್ನೆಸ್ ಕೊಟ್ಟು, ಇಲ್ಲಿ ಕಾರಣ ಇಷ್ಟೇ, ಅದನ್ನು ಅವೈಜ್ಞಾನಿಕ ಅಂತ ಹೇಳ್ಬಿಟ್ಟು ಒಂದು ವರ್ಗ ಹೇಳಿತು. ಯಾಕೆ ವರ್ಗ ಹೇಳಿದೆ ಅಂದರೆ, ಅದು ಅವೈಜ್ಞಾನಿಕ ವರದಿ ಅಂತ ಒಂದು ವರ್ಗ ಹೇಳಿದ್ಮೇಲೆ ನಾವೇನು ಹೇಳಿದ್ವಿ ಅಂದರೆ, ಅವನೂರು ವರದಿ ಅವೈಜ್ಞಾನಿಕವಾಗಿದ್ದರೆ ಅದು ರದ್ದು ಮಾಡಿ, ಇಲ್ಲ ಅದ್ರ ಪ್ರಕಾರ ಸರ್ಕಾರಕ್ಕೆ ನಮ್ಮ ಮೀಸಲಾತಿ ಕೊಡಿ ಅಂತ. ಅದಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಹೊರಟಾಗ ಕಮಿಷನ್ ಹಾಕಿದ್ರು. ಎಲ್ಲ ಕಮಿಷನ್ಗೆ ವರದಿಗಳು ಬಂದಿದೆ. ಎಲ್ಲ ಕಮಿಷನ್ಗಳು ಮಾದಿಗ ಸಂಖ್ಯೆ ಜಾಸ್ತಿ ಇದೆ ಅಂತ ಗೊತ್ತಾಗಿದೆ. ಆದ್ರೂ ಸಹ ಆಳುವ ಸರ್ಕಾರಗಳು ಮಾದಿಗರ ಮೇಲೆ ಕರುಣೆ ಇಲ್ಲದೇನೆ ಅಥವಾ ಪಕ್ಷಪಾತ ತೋರಿಸಿ ಅಥವಾ ಯಾವುದೋ ಒತ್ತಡದ ಮೇಲೆ ವರ್ಗೀಕರಣ ಮಾಡ್ದೇನೆ ಅದನ್ನು ಮುಂದೂಡ್ತಾ ಬಂತು. 9 ಶೆಡ್ಯೂಲು, 341 ಶೆಡ್ಯೂಲು ಸರ್ಕಾರ ಮಾಡಬೇಕು, ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಎಲ್ಲ ನಮಗೆ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ, ಹೋರಾಟಗಾರರಿಗೆ ನಮ್ಮ ಮಂಕುಬೂದಿ ಏರಿಸ್ತಾ ಬಂದರು. ದಾಯಾದಾಗ ನಮ್ಮ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಸುಮಾರು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಲಾಯರ್ಗಳು ಮಡಗಿ, ಅಲ್ಲಿಂದ ಆದೇಶ ಬಂದ ಮೇಲೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಇರೋ ಸವಲತ್ತುಗಳನ್ನು ಹಂಚಿಕೊಡುವ ಅಧಿಕಾರ ನಿಮಗಿದೆ, ಹಂಚಿ ಅಂತ ಹೇಳಿದಾಗ 1/8/24ರಲ್ಲಿ ಬೇರೆ ಸರ್ಕಾರಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಸರ್ಕಾರಗಳೇನು ಮಾಡಿದ್ರೆ ಒಂದು ಕಮಿಷನ್ ಹಾಕಿದ್ರು. ಆ ಕಮಿಷನು ಸಹ ಇಂಪಿರಿಕಲ್ ಡಾಟಾ ಬೇಕು ಅಂತ ಹೇಳಿದ್ರು. ಇಂಪಿರಿಕಲ್ ಡಾಟಾನೂ ಬಂತು. ಇಂಪಿರಿಕಲ್ ಡಾಟಾ ಬಂದ ಮೇಲೆ ಗವರ್ನರ್ ಸೈನ್ ಆಗಬೇಕಂತ ಹೇಳಿದ್ರು. ಗವರ್ನರ್ ಸೈನು ಆಯಿತು. ಸೈನ್ ಆಗೋವರೆಗೂ ಸುಮ್ಮಗಿದ್ರು. ಸೈನ್ ಆದ ನಂತರ ಅದು ಹಾಗೆ ಹೀಗೆ ಅದು 6% ಕೊಡೋಕ್ಕಾಗಲ್ಲ ಅಂತ ಪುನಃ ಇಲ್ಲಿ ಒಳಗಡೆ ಇರತಕ್ಕಂಥ ಎಲ್ಲ ಜಾತಿಯವರನ್ನು ಸಹ ಮುಖ್ಯಮಂತ್ರಿ ಮೇಲೆ ಒತ್ತಡ ತಂದು ಅದಕ್ಕೆ ಮಂತ್ರಿಗಳೆಲ್ಲ ಕೈ ಜೋಡಿಸಿ ಅವ್ರ ಸಮಾಜ ನಮಗೆ ಇನ್ನೂ ರದ್ದು ಮಾಡ್ತಾ ಬಂದಿದೆ. ನಂತರ ಈ ಹೋರಾಟ ಯಾವ ರೂಪ ತಾಳುತ್ತೋ ನಮಗೂ ಗೊತ್ತಿಲ್ಲ, ನಮ್ಮ ಮಾತು ಕೇಳೋದಿಲ್ಲ ಯುವಕರು. ಅದರಿಂದ ಯಾವ ರೂಪ ತಾಳುತ್ತೋ ಅದಕ್ಕೆಲ್ಲ ಸರ್ಕಾರ ಹೊಣೆ ಆಗುತ್ತೆ. ದಯವಿಟ್ಟು ಸಿದ್ದರಾಮಯ್ಯವರು ಪಕ್ಷಪಾತ ಮಾಡ್ದೇನೆ ಇರೋದನ್ನು ಏನಿದೆಯೋ ನಿಖರವಾಗಿ ವರ್ಗೀಕರಣ ಮಾಡಿದ್ರೆ ಸರ್ಕಾರಕ್ಕೂ ಸಿದ್ದರಾಮಯ್ಯವರು ಫೋಟೋ ಇಟ್ಕೊಂಡು ನಾವೆಲ್ಲ ಪೂಜೆ ಮಾಡ್ತೀವಿ. ಇಲ್ಲದೆ ಹೋದರೆ ಸರ್ಕಾರ ಸಮಾಜದ ವಿರೋಧಿ ಅಂತೇಳ್ಬಿಟ್ಟು ಪಟ್ಟ ಕಟ್ಕೊಂಡು ಅವರು ಇರೋವರೆಗೂ ಸಹ ಅಥವಾ ನಂತರನೂ ಸಹ ವಿರೋಧ ಪಟ್ಟ ಬರುತ್ತೆ. ಇದಕ್ಕೆ ಅವಕಾಶ ನೀವು ತಗೊಬೇಡ್ರಿ. ಸಮಾಜಕ್ಕೂ ನಾವು ಇಷ್ಟು ವರ್ಷಗಳಲ್ಲಿ ಶಾಂತಿ ರೀತಿಯಿಂದ ನಾವು ಒಂದು ನಮ್ಮ ಪತ್ರಿಕಾ
ಮಾದಿಗ ಸಂಘಟನೆಗಳ ಒಕ್ಕೂಟದಲ್ಲಿ ಮಾದಿಗ ದಂಡೋರ ಸಂಘಟನೆಗಳು, MRHS ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳು, ಆದಿಜಾಂಬವ ಸಂಘಟನೆಗಳು, ವಿಶ್ವ ಆದಿಜಾಂಬವ ಸಂಘಟನೆಗಳು ಎಲ್ಲರೂ ತಂದು ಮತ್ತು DSS ಸಂಘಟನೆಗಳು ಎಲ್ಲರೂ ಕೂಡ ಇನ್ನೂ ಹಲವಾರು ಅಂಬೇಡ್ಕರ್ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತ ಒಂದು ಮಾಡಿಕೊಂಡು ಈ ಒಕ್ಕೂಟದ ಮೂಲಕ ನಾವು ಏನು ಭಾಳ ಪ್ರಮುಖವಾದ ಅಂಶ ಏನಂತಂದರೆ ದಿನಾಂಕ ಮೊನ್ನೆ 12ನೇ ತಾರೀಕು ನಡೆದಂಥ ಬೃಹತ್ ಜಾಥಾ ಏನು ಅದರ ಮೂಲಕ ನಾವು ಈಗಾಗಲೇ ಸರ್ಕಾರಕ್ಕೆ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಶಕ್ತಿ ಪ್ರದರ್ಶನ ಮಾಡೋದ್ರ ಮೂಲಕ ಆಮೇಲೆ ಅವತ್ತು ಅದಾದರೂ ಕೂಡ ಸರ್ಕಾರ ಯಾವುದೇ ಲಿಖಿತ ರೂಪದಲ್ಲಿ ನಮಗೆ ಆದೇಶ ಕೊಡಲಿಲ್ಲ. ನಾವೇನು 59,432 ಹುದ್ದೆಗಳು ರದ್ದು ಮಾಡಿ ಅಂತ ಹೇಳ್ತಿಲ್ಲ, ನೇಮಕ ಮಾಡಿ, ಆದರೆ ಅದಕ್ಕೆ ಒಳ ಮೀಸಲಾತಿ ಅನ್ವಯ ಮಾಡಿ ಅಂತ ನಾವು ಕೇಳ್ತಾ ಇರೋದು. ಅದು ನಾವು ಪ್ರಮುಖ ಅದನ್ನು ಆದೇಶ ಮಾಡ್ಬೋದಾಗಿತ್ತು ಸರ್ಕಾರ, ಆದರೂ ಲಿಖಿತ ರೂಪದಲ್ಲಿ ಕೊಡದೇ ಬರೀ ಬಾಯಿ ಮಾತಿನಲ್ಲಿ ಹೇಳಿ ನಮಗೆ ನಂಬಿಸಿದ್ದಾರೆ. 27ಕ್ಕೆ ವಿಶೇಷ ಕ್ಯಾಬಿನೆಟ್ ಕರೆದು ಅದರಲ್ಲಿ ನಾವು ತೀರ್ಮಾನ ತಗೋತೀವಿ ಅಂತ ಹೇಳ್ತಾರೆ. ಈಗ ಏನು ಹೈಕೋರ್ಟಲ್ಲಿ ಇದೆ ಅಂತ ಹೇಳ್ತಾರೆ, ಅದು ಶುದ್ಧ ಸುಳ್ಳು. ಹೈಕೋರ್ಟೇ ಖುದ್ದಾಗಿ ಹೇಳಿದೆ, ಯಾರು ಹೈಕೋರ್ಟಲ್ಲಿ ಕೇಸ್ ಹಾಕಿರೋ ಅವರು ಹೈಕೋರ್ಟ್ ಅದಕ್ಕೋಸ್ಕರ ಹೈಕೋರ್ಟೇ ಖುದ್ದಾಗಿ ಹೇಳಿದೆ 50% ಒಳಗೆ ಮೀಸಲಾತಿ ಒಳ ಮೀಸಲಾತಿ ಮಾಡ್ಬೋದು. ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ. ಆಮೇಲೆ ಅಲೆಮಾರಿಗಳಿಗೆ 1% ಕೊಡೋ ಡಿಮ್ಯಾಂಡು ಅದು ನ್ಯಾಚುರಲ್ ಆಗಿರುವಂಥದ್ದು. ಅವರು ಎಲ್ಲರೂ ಕೂಡ ರೆಡಿ ಇದ್ದಾರೆ, 1% ಕೊಟ್ಟರೆ ಸಾಕು ನಮಗೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಅಪೋಸಿಷನ್ ಪಾರ್ಟೀಸು ಹೇಳ್ತಾರೆ. ಆದರೆ ಅನಾವಶ್ಯಕವಾಗಿ ಸುಮ್ಮನೆ ಹೈಕೋರ್ಟ್ ಅಂತ ಅಂದ್ಬಿಟ್ಟು ನೆಪ ಒಡ್ಡಿ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣವನ್ನು ಕುತಂತ್ರದಿಂದ ಮುಂದೂಡುವಂಥ ಪ್ರಯತ್ನ ಮಾಡ್ತದೆ. ಇದರ ನಡುವೆ ಇದನ್ನು ಆಗ್ರಹಿಸಿ ಈ ವಿಶೇಷ ಕ್ಯಾಬಿನೆಟ್ ಏನು ನಡೀತಾ ಇದೆ ಅದನ್ನು ಆಗ್ರಹಿಸಿ ನಮ್ಮ ಬಹಳ ಮುಖ್ಯ ನಮ್ಮ ಸಂಘಟನೆಗಳೆಲ್ಲರ ಧರ್ಮ ಮತ್ತು ಜವಾಬ್ದಾರಿ ಏನಪ್ಪ ಅಂತಂದರೆ, ನಮ್ಮ ಸ್ವಾಮೀಜಿಗಳು ಷಡಾಕ್ಷರಿ ಮುನಿ ಸ್ವಾಮೀಜಿಗಳು ಅಲ್ಲಿಂದ ಪಾದಯಾತ್ರೆ ಬರ್ತಾ ಇದ್ದಾರೆ. ಅವ್ರನ್ನ ನಾವು ನಮ್ಮ ಸಮುದಾಯದ ಧರ್ಮ ಮತ್ತು ಕರ್ತವ್ಯ ನಾವೆಲ್ಲರೂ ಕೂಡ ಅವ್ರನ್ನ ಸ್ವಾಗತ ಮಾಡಬೇಕು. ಸ್ವಾಗತ ಮಾಡಿ ನಾವು ನೆಲಮಂಗಲದಿಂದ ಅವ್ರನ್ನ ಸ್ವಾಗತ ಮಾಡಿ ಕರ್ಕೊಂಬಂದು 25ನೇ ತಾರೀಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಸರ್ಕಾರಕ್ಕೆ ಮತ್ತೆ ಎಚ್ಚರಿಕೆ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ 27ನೇ ತಾರೀಕು ಸ್ವಾಮೀಜಿಗಳು ಯಾವತ್ತು ಬಂದು ಸೇರ್ತಾರೆ, 26 ಆಗ್ಬೋದು 27 ಆಗ್ಬೋದು, ಅವ್ರಿಗೆ ವೇದಿಕೆಯನ್ನು ಸಜ್ಜು ಮಾಡಬೇಕಾಗಿದೆ ಬೆಂಗಳೂರಲ್ಲಿ. ಅದಕ್ಕೊಂದು ವೇದಿಕೆಯನ್ನು ಕೂಡ ನಾವೆಲ್ಲ ಸಂಘಟನೆಗಳು ಸೇರಿ ಅವ್ರನ್ನ ಸ್ವಾಗತ ಮಾಡಿ ಅವರ ಒಂದು ಹೋರಾಟವನ್ನು ಮುಂದುವರಿಸೋದಕ್ಕೆ ಎಲ್ಲ ಮಾದಿಗ ಸಂಘಟನೆಗಳು ಒಟ್ಟಾಗಿ ಸೇರಿ ಒಂದು ವೇದಿಕೆಯನ್ನು ಕೂಡ ರಚನೆ ಮಾಡ್ಕೊಂಡಿದ್ವಿ. ಸರ್ಕಾರದ ಜವಾಬ್ದಾರಿ ಮತ್ತು ಪಕ್ಷದ ಜವಾಬ್ದಾರಿ, ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಏನು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೂಡ ಕೊಡ್ತೀವಿ. ನೀವು ವಿಶೇಷ ಕ್ಯಾಬಿನೆಟ್ನಲ್ಲಿ ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಸರ್ಕಾರಕ್ಕೆ ಪಾಠವನ್ನು ಕಲಿಸೋದಕ್ಕೆ ತೀರ್ಮಾನ ತಗೊಂತೀವಿ. ಈ ಒಂದು ವಿಶೇಷವಾದ ಒಕ್ಕೂಟಕ್ಕೆ ನಮ್ಮ ಚಳವಳಿ ಪ್ರಾರಂಭ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ MRHS ರಾಜ್ಯ ಗೌರವಾಧ್ಯಕ್ಷ ಎಲ್ಲ ಮುಖಂಡರುಗಳು ಈ ಸಮಯದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಏನು ಕಳೆದ 35 ವರ್ಷಗಳಿಂದ ಎಲ್ಲ ಮಾದಿಗ ಸಂಘಟನೆಗಳು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ. ಆದರೂ ಕೂಡ ರಾಜ್ಯ ಸರ್ಕಾರಗಳು ಯಾವುದೇ ರೀತಿಯಾಗಿ ಮನಸ್ಸು ಮಾಡಿದರೆ ನಂತರ ಒಂದಷ್ಟು ಸಂಘಟನೆಗಳು ಎಲ್ಲರೂ ಸೇರಿ ಸುಪ್ರೀಂ ಕೋರ್ಟ್ ಹೋದ ನಂತರ ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತದೆ, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ಬೋದು ಅಂತ ಹೇಳ್ಬಿಟ್ಟು ಆದೇಶ ಆಗ್ತದೆ. ಆ ಆದೇಶದ ಅನ್ವಯನೇ ಕೂಡ ಈಗಾಗಲೇ ಆಂಧ್ರ ಮಾಡಿದೆ, ತೆಲಂಗಾಣ ಮಾಡಿದೆ, ಹರಿಯಾಣ ಮಾಡಿದೆ, ಒಂದಷ್ಟು ರಾಜ್ಯಗಳನ್ನು ಮಾಡಿದೆ. ಆದರೆ ಈಗ ಕಳೆದ ಏನು 1.5-2 ವರ್ಷಗಳು ಕಳೆದರೂ ಕೂಡ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದೆ. ಆದರೆ ಮಾನ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಡ ಹೇರಿದರೂ ಕೂಡ ಯಾವುದೇ ಒಳ ಮೀಸಲಾತಿ ಜಾರಿಗೊಳಿಸಿಲ್ಲ. ಆದರೆ ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಜಾತಿಗೆ ಅನ್ಯಾಯ ಆಗದಂಗೆ 101 ಜಾತಿಗಳಿಗೂ ಕೂಡ ಆಯಾ ಜನಸಂಖ್ಯೆ ಆಧಾರಿತವಾಗಿ ಮತ್ತೆ ಏನು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರಲ್ಲ ಆ ಅನ್ವಯನೇ ಒಳ ಮೀಸಲಾತಿ ಜಾರಿಗೊಳಿಸಿ ಅಂತ ಹೇಳಿ ಇದನ್ನ ನಾಗಮೋಹನ್ ದಾಸ್ ವರದಿ ಆಧಾರಿತವಾಗಲೇ ನಾವು ಕೇಳ್ತಾ ಇರೋದು. ನಾಗಮೋಹನ್ ದಾಸ್ ವರದಿಯೂ ಕೂಡ ಹಾಗೆ ಏನು ಹೇಳಿದ್ದಾರೆ ಅಂದರೆ, ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವ್ರನ್ನ ಈಕ್ವಾಲಿಟಿ ತನ್ನಿ ಅಂತ ಹೇಳಿದ್ದಾರೆ. ಆದರೆ ನಾವು ಕೇಳ್ತಾ ಇರೋದು ಆ ರೋಸ್ಟ್ರು ಪದ್ಧತಿ ಏನು ರೋಸ್ಟ್ರು ಮುಂದೆನೇ ಇಟ್ಕೊಂಡು ಅವ್ರೇನು ಹೇಳ್ತಾರೆ, ಈಕ್ವಾಲಿಟಿ ಇಲ್ಲ, ಇದು ಎಲ್ಲೋ ಒಂದು ಕಡೆ ನಮ್ಗೆ ಅನ್ಯಾಯ ಆಗ್ತದೆ ಅಂತ ಎಲ್ಲೋ ಒಂದು ಜನಾಂಗ ಹಿಂದುಳಿದಂಥ ಏನು
ಆ ಜನಾಂಗದ ಮೇಲೆ ಒತ್ತಡ ಇರುವಂಥದ್ದು, ಸರ್ಕಾರದ ಮೇಲೆ ಒತ್ತಡ ಇರುವಂಥದ್ದು ಅದು ಸರಿ ಇಲ್ಲ. ಆದರೆ ನಾವೇನು ಹೇಳ್ತಿರೋದು, 101 ಜಾತಿಯು ಕೂಡ ಅಣ್ತಂದಿರೋದ್ರಿಂದ ರೋಸ್ಟರ್ ಪದ್ಧತಿ ಏನೇ ಆಗಿರ್ಬೋದು, ಕೂತ್ಕೊಂಡು ಎಲ್ಲ ಜನಾಂಗದ ಮುಖಂಡರನ್ನು ಕರೆದು ಸಿದ್ದರಾಮಯ್ಯನವರು ಇದನ್ನು ಪರಿಹರಿಸ್ಬೋದಾಗಿತ್ತು. ಪರಿಹರಿಸಿದ ಕಾರಣಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲ ಸಂಘಟನೆಗಳು ಒಗ್ಗೂಡಿ ದಿನಾಂಕ 25 ಮತ್ತು 3 ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಕ್ಕೆ ಒತ್ತಡ ಇರುವಂಥದ್ದು, ಕಾಲ್ನಡಿಗೆ ಜಾಥಾ ಮಾಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು, ಎಲ್ಲ ಕಾರ್ಯಕ್ರಮಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸುವಂಥದ್ದು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದು ತಗೊಂಡಿಲ್ಲ ಅಂದರೆ ಬಾಗಲಕೋಟೆ ಮತ್ತೆ ದಾವಣಗೆರೆ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸ್ತೀವಿ ಅಂತ ಹೇಳ್ತಾ ಈ ಮೂಲಕ ಮುಖ್ಯಮಂತ್ರಿಯವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೃಷ್ಣಪ್ಪ ಅಂತ, ಕರ್ನಾಟಕ ಬಹುಜನ ಚಳವಳಿ ರಾಜ್ಯಾಧ್ಯಕ್ಷ. ಕಳೆದ 35 ವರ್ಷಗಳ ನಿರಂತರವಾದಂಥ ಹೋರಾಟ, ಮಾದಿಗರ ಏಕೈಕ ಹೋರಾಟ ಒಳ ಮೀಸಲಾತಿ ವರ್ಗೀಕರಣ. ಇವತ್ತು ನಮ್ಮನ್ನು ಆಳ್ತಾ ಇರುವಂತಹ ಸರ್ಕಾರ ನಮಗೆ ಮಂಕು ಬೂದಿ ಎರಚುವಂಥ ಒಂದು ಕಾರ್ಯಕ್ಕೆ ಒಂದು ಕೈ ಹಾಕಿದೆ ಮಾನ್ಯ ಮುಖ್ಯಮಂತ್ರಿಗಳು. ಇದು ನಮ್ಮ ನಾಯಕರೆಲ್ಲರೂ ಸೇರಿ 25ನೇ ತಾರೀಕೇನು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಆರಂಭ ನಮ್ಮ ಲೆಕ್ಕದಲ್ಲಿ. ಬಹುಶಃ 27ನೇ ತಾರೀಕು ನೀವೇನಾದರೂ ತೀರ್ಮಾನ ತಗೊಂಡಿಲ್ಲ ಅಂದರೆ ಬರೀ ಬೈ ಎಲೆಕ್ಷನ್ಸ್ ಅಲ್ಲ, ದಕ್ಷಿಣ ಭಾರತದಲ್ಲೇ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗೋದು ಖಂಡಿತ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಇವತ್ತೇನು ಕೆಲವು ಮುಖಂಡರು, ಸಮಾಜದ ಮುಖಂಡರು ಹೇಳ್ತಾ ಇದ್ದಾರೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇರ್ತೀವಿ ಅಂತ. ನಮ್ಮ ತಕರಾರಿಲ್ಲ. ಮಾದಿಗರಿಗೆ ಸೇರಬೇಕಾಗಿರೋಂಥ 6% ನೀವು ಬದಿಗಿಟ್ಟು ನೀವೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ಅದು ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಅಂತ ಹೇಳ್ತಾ, ಈ ಕೂಡಲೇ ಏನು ವಿಶೇಷವಾದಂಥ ಕ್ಯಾಬಿನೆಟಲ್ಲಿ ನೀವೇನು ಅನೌನ್ಸ್ ಮಾಡಿದ್ದೀರಿ, ಇದನ್ನು ಒಳ ಮೀಸಲಾತಿ ವರ್ಗೀಕರಣ ಮಾಡದೇ ಹೋದ ಪಕ್ಷದಲ್ಲಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮಾದಿಗರ ಒಂದು ಕೆಂಗಣ್ಣಿಗೆ ಇವ ಸರ್ಕಾರ ಗುರಿ ಆಗ್ತದೆ ಅಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತಾರೆ. ಜಮ್ಮುದೀಪ ಸಿದ್ದರಾಜು, ಕರ್ನಾಟಕ ರಾಜ್ಯ ಆದಿವಾಸಿ ಸಂಘದ ಕಾರ್ಯಾಧ್ಯಕ್ಷ. ಮೊದಲ ಈಗ ನಮ್ಮ ಸಂಘಟನೆಯಿಂದ 1992 ಕೂಡ ನಿರಂತರವಾಗಿ ಏನು ಈ 101 ಸಬ್ ಕ್ಯಾಸ್ಟ್ ಇದ್ದಾವೆ, ಶೆಡ್ಯೂಲ್ ಕಾಸ್ಟಲ್ಲಿ ಅಲ್ಲಿ ಭಾಳ ಕೆಳ ಹಂತದಲ್ಲಿರುವಂಥ ಕೆಳಮಟ್ಟದಲ್ಲಿರುವಂಥ ಮಾದಿಗ ಸಮುದಾಯಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಬಂದಿದ್ದೀವಿ. ಇದರ ಅನ್ವಯ ನಮ್ಮ ಪರವಾಗಿ 2024 ಆಗಸ್ಟ್ 1ನೇ ತಾರೀಕು ಏನು ಸುಪ್ರೀಂ ಕೋರ್ಟು 7 ಜಡ್ಜಸ್ ಬೆಂಚು ತೀರ್ಪು ನಮ್ಮ ಪರವಾಗಿ ನೀಡಿತ್ತು. ಅದರ ಅನ್ವಯ ಈ ರಾಜ್ಯ ಸರ್ಕಾರ ಕಳೆದ ವರ್ಷ ಅಂದರೆ ಆಗಸ್ಟು 25ನೇ ಇಸ್ವಿ 19ನೇ ತಾರೀಕು ಕ್ಯಾಬಿನೆಟಲ್ಲಿ ಇದನ್ನು ಅನುಷ್ಠಾನ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸೊ ಅದನ್ನು ಸದನದಲ್ಲಿ 2 ಸದನದಲ್ಲಿ, ಮೇಲ್ಮನೆ ಮತ್ತು ಕೆಳಮನೆ 2 ಸದನದಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಗೌರವ ಕೂಡ ಅಂಕಿತ ಹಾಕಿದ್ದಾರೆ. ಇಷ್ಟಾದರೂ ಕೂಡ ಈಗ ಇತ್ತೀಚೆಗೆ ಏನು 56,432 ಹುದ್ದೆಗಳನ್ನು ಫಿಲಪ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಸರ್ಕಾರ ತಗೊಂಡಿದೆ. ಅದರಲ್ಲಿ ಈಗ ಒಳ ಮೀಸಲಾತಿ ಅನ್ವಯ ಮಾಡಬೇಕಾದ್ರು ನಮ್ಮ ಹಕ್ಕೊತ್ತಾಯ. ಯಾವುದೇ ಕಾರಣಕ್ಕೂ ಮೊದಲಿದ್ದಂಗೆ ಕೆಲವು ಏನೇ ಈ 2022ನೇ ಇಸ್ವಿಯಲ್ಲಿ ಇದ್ದಂಥ ಆದೇಶ ಪ್ರಕಾರ ಫಿಲಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಧಿಕ್ಕರಿಸ್ತಾ ಇದ್ವಿ. ಅದರಿಂದ ನಮಗೆ ನ್ಯಾಯ ಸಿಗೋದ್ರೆ ಮತ್ತೆ ಅನ್ಯಾಯ ಆಗುತ್ತೆ. ಅದರಿಂದ ಈ ಏನು 56,432 ಹುದ್ದೆಗಳು ಫಿಲಪ್ ಮಾಡ್ತಾರೆ ಅದರಲ್ಲಿ ಒಳ ಮೀಸಲಾತಿಯನ್ನು ಅನ್ವಯ ಮಾಡಲೇಬೇಕು. ಸೊ ಅದರಲ್ಲಿ ನಮಗೆ ಸೇರ್ಬೇಕಂತ ನೀವೇನಾದರೂ 50% ಮಿತಿ ಒಳಗಡೆ ಮಾಡಿದರೆ ನಮಗೆ 5.5% ಕೊಟ್ಬಿಡಿ. ಕೆಲವರೆಲ್ಲ ಬೇಡ ಅಂತ ಹೇಳ್ತಾರೆ. ಯಾರು ಬೇಡ ಅಂತಿದ್ದಾರೆ? 6% 17ಕ್ಕೆ ಅದು 6 ಹೇಳ್ಬಿಡಿ. 17ಕ್ಕೆ 6% ಬರುತ್ತೆ. ಬದಿಗೊತ್ತಿ ಮಾದಿಗರಿಗೆ ಪ್ರತ್ಯೇಕವಾಗಿ 6% ಬಿಟ್ಟು ಮಿಕ್ಕಿದ್ದು ನೀವು ತಗೊಳ್ಳಿ. ಮಿಕ್ಕಿದ ಉಳಿದಂತೆ ಯಾರು ನಮ್ಮ ಬೆಳಗ್ಗೆ ಇರ್ಬೋದು ಅಥವಾ ಕೊಲಂಬೋ ಸಮಾಜ ಇರ್ಬೋದು, ಅವ್ರು ಯಾರಾದರೂ ನಮಗೆ ಇದು ಬೇಡ, ಇದು ಅವೈಜ್ಞಾನಿಕ ಅನ್ನೋದಾದ್ರೆ ನಮಗೆ ಮಾದಿಗರು ನೀವು 6% ಕೊಟ್ಬಿಡಿ, ಮಿಕ್ಕಿದ್ದು ನೀವು ಉಳಿಸ್ಕೊಂಡು ಅದನ್ನೆಲ್ಲ ನೀವು ಅದರಲ್ಲಿ ಹಂಚ್ಕೊಳ್ಳಿ ಅನ್ನುವಂಥ ಒಂದು ಅಭಿಪ್ರಾಯ. ಮತ್ತು ಎರಡನೇದು ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ನಾವು ಇದೇ ತಿಂಗಳು 25ನೇ ತಾರೀಕು ಇಡೀ ರಾಜ್ಯದ ಎಲ್ಲ 31 ಜಿಲ್ಲೆಗಳಿಂದ ನಾವು ರ್ಯಾಲಿ ಮಾಡ್ತಾ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋಗಿ ನಾವು ಮನವಿ ಪತ್ರವನ್ನು ಕೊಡ್ತೀವಿ. ಹಾಗೆ ಇಲ್ಲೂ ಕೂಡ ಇಲ್ಲಿ ಮೋದಿ ಸರ್ಕಲಿಂದ ವಿಧಾನಸೌಧಕ್ಕೆ ಹೋಗಿ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಮನವಿ ಕೊಟ್ಟು ಸಾಧ್ಯ ಮುಖ್ಯಮಂತ್ರಿ ಮನೆಗೂ ಕೂಡ ಬದುಕಿ ಹಾಕಿ ನಾವು ಈ ಮನವಿಯನ್ನು ಸಲ್ಲಿಸಿ ಈ ಒಂದು ಹಕ್ಕುತ್ವವನ್ನು ಮಾಡ್ತೀವಿ. ಭೀಮರಾಜ್ ಅಂತ ಶಾದಿಜಾಬಾ ಮಹಾಸಭಾ ರಾಜ್ಯಾಧ್ಯಕ್ಷರು. ಈಗ ಏನು ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ, ಯಾಕಂದರೆ ರಿಪೀಟ್ ಆಗೋದು ಬೇಡ. ಈಗ ಏನು 35 ವರ್ಷಗಳಿಂದ ನಾವು ಒಳ ಮೀಸಲಾತಿಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆ ಹೋರಾಟಗಳು ಯಾವುದೇ ಸರ್ಕಾರ ಪರಿಗಣನೆ ತಗೊಳ್ಳಿಲ್ಲ. ತಗೊಳ್ಳದ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಗಮನಿಸಿ ಇವ್ರಿಗೆ ಅನ್ಯಾಯ ಆಗಿದೆ, ಇವರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಒಂದೇ ನಿರ್ಧಾರ ತಗೊಂಡು ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ.
ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ನಾವು 2 ವರ್ಷಗಳಿಂದ ಒತ್ತಾಯ ಮಾಡಿದ್ರು ಕೂಡ ಅವರ ಸರ್ಕಾರ ಗಮನ ತಗೊಳ್ತಾ ಇಲ್ಲ. ನಾವು ಎಷ್ಟು ಸುಮಾರು ಹಕ್ಕೊತ್ತಾಯಗಳು ಮಾಡ್ಕೊಂಡು ಬಂದರೂ ಕೂಡ ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ಲ, ಅವ್ರು ತಗೊಳ್ತಾನೆ ಇಲ್ಲ. ಸರ್ಕಾರಕ್ಕೆ ಏನಾಗಿದೆ ಅಂದರೆ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ವೋ ಅಥವಾ ಕಿವಿ ಕೇಳಿಸ್ತಾ ಇಲ್ವೋ ಗೊತ್ತಾಗಿಲ್ಲ, ಅಷ್ಟು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವ್ರಿಗೆ ಕಿವಿನೂ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ, ಹಿಂಗಾಗಿದೆ ಸರ್ಕಾರ. ನಾವೇನು 35 ವರ್ಷಗಳ ಹೋರಾಟ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಆದೇಶದಂತೆ ನಾವು ಯಾರಿಗೂ ನಾವು ತಿರಸ್ಕಾರ ಮಾಡಲ್ಲ. ನಮಗೆ ಸರ್ಕಾರ ಮೇನು, ಸರ್ಕಾರ ಏನು ಮಾಡಬೇಕು, ಈ ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ರೆ ಏನು 56,432 ಸೀಟ್ ಏನು ತಗೊಳ್ತಾ ಇದ್ದೀವಿ, ಅದರಲ್ಲಿ ಒಳ ಮೀಸಲಾತಿ ಅನ್ವಯ ಮಾಡಿ ನೀವು ಅದನ್ನು ತುಂಬಬೇಕು. ಇಲ್ಲ ಅಂತಂದರೆ ಏನು 27/2/26ರಲ್ಲಿ ಏನು ಸರ್ಕಲ್ ಹೊರಡಿದ್ರೆ ಅದನ್ನು ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕು. ಇದೇ ನಮ್ಮ ಒತ್ತಾಯ, ಅದನ್ನು ಸ್ಟಾಪ್ ಮಾಡಬೇಕು. ಮತ್ತು ಒಳ ಮೀಸಲಾತಿ ಅನ್ವಯ ಮಾಡಿಕೊಂಡು 56,000 ಹುದ್ದೆಗಳು ತುಂಬಬೇಕು ಅಂತ ನಮ್ಮ ಒತ್ತಾಯ. ಇದು ಮಾಡದೇ ಇದ್ದ ಪಕ್ಷದಲ್ಲಿ ನಾವೇನು 12ನೇ ತಾರೀಕು ಪ್ರತಿಭಟನೆ ಮಾಡಿ, ಬೃಹತ್ತಾಕಾರ ಪ್ರತಿಭಟನೆ ಮಾಡಿ ಏನು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಬೇಕು ಅಂತ ಮಾಡಿದ್ವಿ. ಆದರೂ ಕೂಡ ಅವರು ಏನು ರೇಟಿಂಗಲ್ಲಿ ಕೊಟ್ಟಿಲ್ಲ ನಮಗೆ ಇದುವರೆಗೆ. ಅದರಿಂದ 27ನೇ ತಾರೀಕು ನಾವು ಮಾಡೇ ಮಾಡ್ತೀವಿ ಅಂತ 4 ಜನ ಮಂತ್ರಿಗಳು ಬಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಅಷ್ಟೇ, ರೇಟಿಂಗಲ್ಲಿ ಕೊಟ್ಟಿಲ್ಲ. ಆ ಆಶ್ವಾಸನೆ ಮೇರೆಗೆ ಇಲ್ಲೇನು ಸರ್ಕಾರದ ಪರವಾಗಿ ಬಂದಿದ್ದ 4 ಜನ ಮಂತ್ರಿಗಳು ಏನು ಆಶ್ವಾಸನೆ ಕೊಟ್ಟಿದ್ದೀರಿ, ಅದನ್ನು 27ನೇ ತಾರೀಕು ನೀವು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಇನ್ನು ಮುಂದೆ ಏನು ಶಾಂತಿಯುತವಾಗಿ ಕಾನೂನು ಪ್ರಕಾರ ಏನು ಮಾಡ್ಕೊಂಡ್ಬರ್ತಾ ಇದ್ದ ಪ್ರತಿಭಟನೆಗಳು ಇದು ವಿಭಿನ್ನವಾಗಿ ಮಾಡಬೇಕಾಗುತ್ತೆ. 27 ಆದ ನಂತರ ಅದಕ್ಕೆಲ್ಲ ಸರ್ಕಾರ ಬದ್ಧ ಆಗಬೇಕಾಗುತ್ತೆ. ಏನಾದರೂ ಅಹಿತಕರ ಘಟನೆಗಳಾದಾಗ, ಏನಾದರೂ ಲಾಸ್ ಆದಾಗ ಸರ್ಕಾರ ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ಇದು ಸರ್ಕಾರನೇ ಅದಕ್ಕೆ ಹೊಣೆ ಆಗಬೇಕಾಗುತ್ತೆ. ಅದರಿಂದ ಬಿ ಆರ್ ಮುನ್ರಾಜು, ರಾಷ್ಟ್ರೀಯ ಅಧ್ಯಕ್ಷರು, JB ಅಖಿಲ ಭಾರತ ದಲಿತ ಸಮಿತಿ. ಏನು ಇವತ್ತು ನಮ್ಮ ಹಿರಿಯ ನಾಯಕರುಗಳಾದಂಥ ಮೂರ್ತಿಯಣ್ಣವರು, ಶಂಕರಪ್ಪನವರು, ಮತ್ತು ಭೀಮರಾಜ್ ಅವರು, ಸಿದ್ದರಾಜಣ್ಣವರು ಮತ್ತು ಎಲ್ಲರೂ ಮಾದಿಗಳ ಸಂಘಟನೆ ಒಕ್ಕೂಟದಿಂದ ಇವತ್ತು ಬೃಹತ್ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ, ನಮ್ಮ ಹಕ್ಕು ನಮ್ಗೆ ಜಾರಿ ಮಾಡಿ. ನಾವು ಸರ್ಕಾರನ ಒತ್ತಾಯ ಮಾಡ್ತಾರೆ, ಇದೇ ವಿಚಾರನ ನಾವು ಬೇರೆ ಏನು ಕೇಳ್ತಾ ಇಲ್ಲ. ಇವತ್ತು 7 ಜನ ನ್ಯಾಯಾಧೀಶರು ಜಡ್ಜ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ. ಆಮೇಲೆ 5ರಿಂದ 6 ಆಯೋಗಗಳನ್ನು ರಚನೆ ಮಾಡಿದ್ದೀರಾ. ಎಲ್ಲ ಆಯೋಗಗಳನ್ನು ರಚನೆ ಮಾಡಿದ ಸರ್ಕಾರನೇ. ಆಮೇಲೆ ಯಾವುದೇ ಒಂದು ಜಸ್ಟಿಸ್ ಒಂದು ಆಯೋಗದ ಅಧ್ಯಕ್ಷರಾದ ಮೇಲೆ ಸರ್ಕಾರ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಯಾಕಂದರೆ ಅವ್ರು ಕೊಟ್ಟಂಥ ಒಂದು ಜಡ್ಜ್ಮೆಂಟನ್ನು ನೀವು ತಿರಸ್ಕಾರ ಮಾಡ್ತೀರಂದರೆ ನಮಗೆ ಬಹಳ ಅನ್ಯಾಯ ಆಗ್ತಾಯಿದೆ. ದಯವಿಟ್ಟು ಅದು ಮಾಡೋಕ್ಕೆ ಹೋಗ್ರಿ ಮಾನ್ಯ ಮುಖ್ಯಮಂತ್ರಿಗಳೇ. ಇವತ್ತು ಮುಖ್ಯಮಂತ್ರಿಗಳು ಒಂದು ಹೊಸ ವಿರೋಧಿಗಳ ಪಿತಾಮಹ ಅಂತ ಮುಖ್ಯಮಂತ್ರಿಗಳು ನಾವು ಹೇಳಬೇಕಾಗುತ್ತೆ. ಯಾಕಂದರೆ ವಿರೋಧತನ ಮಾಡ್ಕೊಂಡು ಹೋಗಿ ನೀವು ಬರ್ತಾ ಇದ್ದೀರಾ, ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತು ಮೊನ್ನೆ ಅಧ್ಯಕ್ಷನಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋ ವಿಚಾರ ಏನಂದ್ರೆ, ಈ ಹಿಂದೆ ಕ್ಯಾಬಿನೆಟಲ್ಲಿ 56,432 ಹುದ್ದೆಗಳನ್ನು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥವ್ರಿಗೆ ಮಾಡಬೇಕು, ನೇಮಕಾತಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ಆದರೆ ಅದರಲ್ಲಿ ಪ್ರವರ್ಗ ಎ ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ನಿಗದಿ ಮಾಡಿ ಅವರು ಹಂಚಿಕೆ ಮಾಡಲಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ. ಈ ಹಿಂದೆ ನೀವು ನೋಡಿದ ಹಾಗೆ ನ್ಯಾಯಮೂರ್ತಿ AJ ಸದಾಶಿವ ಆಯೋಗ ಸ್ಥಾಪನೆ ಮಾಡಿದ್ದು ಗೌರ್ಮೆಂಟೇ, ಕಾಂತರಾಜು ವರದಿ ಅದು ಕೂಡ ರಚನೆ ಮಾಡಿದ್ದು ಗೌರ್ಮೆಂಟೇ, 2011ರ ಜನಗಣತಿ ಅದನ್ನು ಮಾಡಿದ್ದು ಅವರೇನೆ, ಮಾಧುಸ್ವಾಮಿ ಉಪಸಮಿತಿ ವರದಿ ಅದು ಕೂಡ ಅವರೇ ಮಾಡಿದ್ರು. ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಇದನ್ನು ಕೂಡ ಗೌರ್ಮೆಂಟೇ ಮಾಡಿದೆ. ಆದರೂ ಎಲ್ಲ ವರದಿಗಳು ಸರಿ ಇಲ್ಲ ಅಂತೇಳಿ ಕೆಲವು ಅತಿ ಹೆಚ್ಚು ಲಾಭ ಪಡೆದಿರ್ತಕ್ಕಂಥವ್ರು ಎಲ್ಲ ಒಂದು ಕಡೆ ಈ ಒಳ ಮೀಸಲಾತಿನ ವಿರೋಧ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ ಬೇಡಿಕೆ ಏನೆಂದರೆ, ಪ್ರಮುಖವಾಗಿ ನಾವು ಇದುವರೆಗೂ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ಸಾಕಷ್ಟು ಹಿಂದುಳಿದಿದ್ದೇವೆ. ಸೊ ನಮ್ಮದು ರಿಸರ್ವೇಷನ್ ಏನಿದೆ 6%, ಆ 6%ನ ಆ್ಯಕ್ಚುಲಿ ಕೊಟ್ಟು ಇನ್ನು ಉಳಿದಂಥ ಮೀಸಲಾತಿನ ಎಲ್ಲರೂ ಕೂಡ ಏನು BCD ವರ್ಗದವರು ಇದ್ದಾರೆ ಎಲ್ಲರೂ ಕೂಡ ಸಮನಾಗಿ ಹಂಚ್ಕೊಂಡು ಅವರು ಸುಖವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಸಂಘಟನೆಗಳು ಮೀಸಲಾತಿ ವಿಚಾರದಲ್ಲಿ ಇವತ್ತು ಮಲತಾಯಿ ಧೋರಣೆಯನ್ನು ಅನುಸರಿಸ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮೊನ್ನೆ 12ನೇ ತಾರೀಕು ಏನು ನಾವು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ. ಆವತ್ತು ಆಶ್ವಾಸನೆ ಕೊಟ್ಟಿದ್ರು 27ನೇ ತಾರೀಕು ಮಾಡೇ ಮಾಡ್ತೀವಿ ಅಂತ. ಮಾಡು ಮಡಿ ಅಂತೇಳಿ ಕಾರ್ಯಕ್ರಮ ಮಾಡಿದ ವಿಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವರು ಮೀನಾಮೇಶ ಹೇಳ್ಕೊಂಡು ಇವತ್ತು ಇನ್ನೊಬ್ಬರಿಗೆ ಕಾರ್ಯಕ್ರಮ ಮಾಡೋದು, ಇನ್ನೊಬ್ಬರಿಗೆ ಒಂದು ಅವಕಾಶ ಮಾಡಿಸ್ಕೊತಕ್ಕಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇವತ್ತು ನಾವೇನು 27ನೇ ತಾರೀಕು ಮಾದಿ ಸಂಘಟನೆ ಒಕ್ಕೂಟದಿಂದ ಬೆಂಗಳೂರಲ್ಲಿ ಪ್ರತಿಭಟನಾ ರ್ಯಾಲಿ ಮತ್ತು ಆಯಾ ಜಿಲ್ಲೆಗಳಲ್ಲಿ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕೆ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾವು ಬೆಂಬಲ ಕೊಟ್ಟು ನಾವೆಲ್ಲ ಶೋಷಣೆಗೆ ಒಳಪಟ್ಟಿರೋದ್ರಿಂದ ಈ ಒಂದು ಸಮಯದಲ್ಲಿ ಒಂದು ಮನೆಯಲ್ಲಿ ಹಿಂಗೆ ಒಂದು ತಂದೆ ಆದವ್ರು ಹಂಚ್ಕೊಂತಿದ್ವಿ ಮನೆ ಅಂತಂದಿರಿಗೆ, ಅದೇ ರೀತಿಯಲ್ಲಿ ಇವತ್ತು ನಮ್ಗೆ ಹಂಚ್ಕೊಂತಿರೋ ಒಂದು ಕಾಲ ಬಂದಿದೆ. ಅದರಿಂದ ಹಂಚ್ಕೊಂಡಿದ್ದ ತಕ್ಷಣ ನಾವೆಲ್ಲ ಬೇರೆ ಆಗ್ತೀವಿ ಅನ್ನೋ ಉದ್ದೇಶ ಏನಿಲ್ಲ. ಹಂಚ್ಕೊಂಡು ತಿಂತಾ ಇದ್ವಿ ಯಾರು ಎಷ್ಟಿದ್ರೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು, ಅದರಿಂದ ನಾವೇನು ಇವತ್ತು ಬೇರೆ ಸಮುದಾಯನ ದೋಷಣೆ ಮಾಡೋದು ನಮ್ಗೆ ಬೇಕಾಗಿಲ್ಲ. ಅವರು ನಮ್ಮಂತಂದಿರೆ, ನಾವು ಎಲ್ಲ ಒಂದೇ ಕುಟುಂಬದಿಂದ ಬಂದಿದ್ದೇವೆ. ಅದರಿಂದ ನಮ್ಮ ಮಕ್ಕಳು ನಾವು ಕೇಳ್ತಾ ಇದ್ದೀವಿ. ಮೊದಲನೇ ಸರ್ಕಾರ ಕೇಳೋದೇನೆಂದರೆ 56,432 ಹುದ್ದೆಗಳಲ್ಲಿ ಏನು ನೀವು ವಿತೌಟ್ ಒಳ ಮೀಸಲಾತಿಯಿಂದ ನೀವು ಜಾರಿ ಮಾಡಿದ್ರೆ ಅದನ್ನು ಮೊದಲು ಸ್ಥಗಿತ ಮಾಡಬೇಕು. ತದನಂತರ
ಸ್ವಾಮೀಜಿಗಳೇನು ನಮ್ಮ ಇದಕ್ಕೆ ಹೋರಾಟಕ್ಕೆ ಅವರ ಪಾದ ಈಗ ಸಂಘಟನೆಗಳ ಒಕ್ಕೂಟದಿಂದ ನಾವೇನು ಇದೇ ತಿಂಗಳು 25ನೇ ತಾರೀಕು ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ವಿಷಯ ಈಗಾಗಲೇ ಅನೇಕ 35 ವರ್ಷಗಳ ಹೋರಾಟಗಳನ್ನು ನಾವು ಕಾಣ್ತಾ ಇದ್ದೀವಿ. 1/8/24ರಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಅವರು ಏನು ಪರಿಶಿಷ್ಟ ಜಾತಿಗಳಿಗೆ ವರ್ಗೀಕರಣ ಮಾಡ್ಬೋದು ರಾಜ್ಯ ಸರ್ಕಾರಗಳು ಅಂತ ಏನು ಅವ್ರು ತೀರ್ಪು ಕೊಟ್ಟಿದ್ರು, ಆ ತೀರ್ಪು ಈಗ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಬಹುಶಃ ತೀರ್ಪು ಬಂದ ನಂತರ ಆಂಧ್ರ, ತೆಲಂಗಾಣ ಹಾಗೂ ಹರಿಯಾಣ 3 ರಾಜ್ಯಗಳು ಈ ವರ್ಗೀಕರಣವನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ರು. ಆದರೆ ನಮ್ಮ ರಾಜ್ಯ ಸರ್ಕಾರಗಳು ಈ ಒಂದು ವಿಷಯದಲ್ಲಿ ಯಾಕೆ ಇಷ್ಟೆಲ್ಲ ಗೊಂದಲಗಳನ್ನು ಕೊಡ್ತಾ ಇದೆ, ಯಾಕೆ ಮಾಡ್ತಾ ಇದ್ದಾರೆ, ಇವ್ರಿಗೇನು ಮಾಡಬೇಕಂತ ಏನು ಮನಸ್ಸಿಲ್ವಾ, ಅಥವಾ ನಾವೇನು ಶೋಷಿತ ಸಮುದಾಯ ಅಲ್ವಾ, ಅಥವಾ ನಾವು ಅವ್ರನ್ನ ಓಟ್ ಹಾಕಿ ಗೆಲ್ಸಿಲ್ವಾ, ಈ ಪ್ರಶ್ನೆಗಳೆಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ಕಾಡ್ತಾ ಇದೆ. ಹೋರಾಟ ಮಾಡಿಕೊಂಡು ಬಂದಿರ್ತಕ್ಕಂಥ ಇವತ್ತು ಭಾಳ ಹಳೆಯ ಲೀಡರ್ಗಳು ಎಲ್ಲ ಒಟ್ಟಾಗಿ ಸೇರಿರೋದಕ್ಕೆ ನಾನು ಮೊದಲು ಅವ್ರು ಮತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಏನು ಸುಪ್ರೀಂ ಕೋರ್ಟು 24ನೇ ಇಸ್ವಿ ಆಗಸ್ಟ್ 1ನೇ ತಾರೀಕು ಏನೊಂದು ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿನ ಕಲ್ಪಿಸೋದಕ್ಕೆ ಒಂದು ಅವ್ರದ್ದೇ ಆದಂಥ ಒಂದು ಪವರನ್ನು ಕೊಟ್ಟಿದೆ. ಅದರ ಮುಖಾಂತರ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ಅಂಗೀಕರಿಸಿ ಇವತ್ತು 6-6-4-1 ಅನ್ನೋ ಒಂದು ಸೂತ್ರನ ಅವರು ಎಣೆದಿದ್ರು. ಆದರೆ ಸರ್ಕಾರ ಇವತ್ತು 6-6-5 ಅಂತ ಮಾಡಿ 3 ಡಿವಿಷನ್ ಆಗಿ ಮಾಡಿದ್ದಾರೆ, A, B, C ಅಂತ ಮಾಡಿದ್ದಾರೆ. ಸೊ ಅದನ್ನು ಕೂಡ ಈಗ ಕೆಲವು ವರ್ಗಗಳು ಅದನ್ನು ಸಹಿಸಲಿಕ್ಕೆ ಆಗದೇನೆ ಇರ್ತಕ್ಕಂಥ ವಿಷಯದಲ್ಲಿ ನಾವು ಮೊದಲಿಂದನೂ ಏನು ಹೇಳ್ತಾ ಬರ್ತಾ ಇದ್ದೀವಿ ಅಂದರೆ 1992ರಿಂದನೂ ನಮ್ಮನ್ನು ಪ್ರತ್ಯೇಕಗೊಳಿಸಿ, ಏನಂದರೆ ನಮ್ಮನ್ನು ಜನಸಂಖ್ಯೆ ಆಧಾರದ ಮೇಲೆ ಪ್ರತ್ಯೇಕಗೊಳಿಸಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಒಳ ಮೀಸಲಾತಿನ ನಮಗೆ ಕೊಟ್ಬಿಡಿ ಅನ್ನೋದು ನಮ್ಮ 92ರಿಂದನೂ ನಾವು ಆಗ್ರಹ ಪಡಿಸ್ಕೊಂಡು ಬರ್ತಾ ಇದ್ದೀವಿ.